ಕೋಲಾರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ಮೂವರು ಪುಟ್ಟ ಮಕ್ಕಳನ್ನ ಬೀದಿ ನಾಯಿಗಳ ಹಿಂಡು ಅಡ್ಡಗಟ್ಟಿದೆ. ಮುಳಬಾಗಿಲು ನಗರದ ಡಿವಿಜಿ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೋಲಾರದಲ್ಲಿ ಬೀದಿ ನಾಯಿಗಳ ಹಾವಳಿ ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ. ಮೂರು ಪುಟ್ಟ ಮಕ್ಕಳನ್ನ ಬೀದಿ ನಾಯಿಗಳ ಹಿಂಡು ಅಡ್ಡಗಟ್ಟಿರುವಂತಹ ಘಟನೆ ಮುಳಬಾಗಿಲು ನಗರದ ಡಿವಿಜಿ ಕಾಲೋನಿಯಲ್ಲಿ ನಡೆದಿದೆ. ಪುಟಾಣಿ ಮಕ್ಕಳ ಮೇಲೆ ಎರಗೋದಕ್ಕೆ ನಾಯಿಗಳ ಹಿಂಡು ಮುಂದಾಗಿದೆ. ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಆ ಮೂರು ಜನ ಪುಟ್ಟ ಮಕ್ಕಳು. ಬೀದಿ ನಾಯಿ ಹಾವಳಿಗೆ ರಸ್ತೆಯಲ್ಲಿ ಓಡಾಡೋದಕ್ಕೆ ಭಯ ಪಡಬೇಕು, ಆ ತರದ ಸ್ಥಿತಿ ಉಂಟಾಗಿದೆ. ಬೀದಿ ನಾಯಿಗಳ ಕಡಿವಾಣಕ್ಕೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ವಾರದ ಹಿಂದಷ್ಟೇ ಒಂದೇ ದಿನ 21 ಜನರಿಗೆ ಬೀದಿ ನಾಯಿಗಳು ಕಚ್ಚಿ ಗಾಯ ಮಾಡಿತ್ತು. ಇಷ್ಟೆಲ್ಲ ಆಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನ ತಂದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಡಿವಾಣಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಬೀದಿ ನಾಯಿಗಳ ಹಾವಳಿಯನ್ನ ಕಡಿಮೆ ಮಾಡಿ ಅಂತ ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಅಲ್ಲೆಲ್ಲ ಓಡಾಡಬೇಕು ಅಂತ ಅಂದ್ರೆ ಜೀವ ಕೈಲಿ ಇಟ್ಕೊಂಡು ಓಡಾಡಬೇಕು. ಯಾವಾಗ ಯಾವ ಕಡೆಯಿಂದ ಬಂದು ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾವೋ ಕಚ್ಚುತ್ತಾವೋ ಗೊತ್ತಿಲ್ಲ. ಅದರಲ್ಲೂ ಪುಟ್ಟ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸ್ಬೇಕು ಅಂತಂದ್ರೆ ಭಯ ಪಡಬೇಕು ಪೋಷಕರು. ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಯ್ತಮ್ಮ? ಕಚ್ಚಿತ್ತಾ?